ವರ್ಷಗಳಿಂದ ನನ್ನ ರಾಜಕೀಯ ಜೀವನದಲ್ಲಿ ಯಾರಿಗೂ ತೊಂದರೆ ನೀಡಿರುವುದಿಲ್ಲ. ಪಾರದರ್ಶಕವಾಗಿ ನಡೆದುಕೊಂಡಿದ್ದು ಯಾವ ಅವ್ಯವಹಾರವನ್ನು ಮಾಡಿರುವುದಿಲ್ಲ. ನನ್ನ ಬಗ್ಗೆ ಏನಾದರೂ ದಾಖಲೆ ಇದ್ದರೆ ಬಿಡುಗಡೆ ಮಾಡಲಿ. ಎನ್ಆರ್ ಸಂತೋಷ್ ಮಾಡಲಾಗಿರುವ ಎಲ್ಲ ಆರೋಪಗಳು ಸತ್ಯಕ್ಕೆ ದೂರವಾಗಿದ್ದು ಯಾವುದಾದರೂ ಸಾಬೀತು ಮಾಡಿದರೆ ಅಂದೇ ನಾನು ರಾಜಕೀಯದಿಂದ ನಿವೃತ್ತಿ ಪಡೆಯಲಾಗುವುದು ಎಂದು ಅರಸೀಕೆರೆ ನಗರಸಭೆ ಅಧ್ಯಕ್ಷ ಸಮೀಮುಲ್ಲಾ ಈ ವಿಚಾರವಾಗಿ ಸವಾಲು ಹಾಕಿದ ಪ್ರಸಂಗ ನಡೆಯಿತು. ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ, ಕಳೆದ 3 ದಿನಗಳ ಹಿಂದೆ ನಮ್ಮ ಅರಸೀಕೆರೆ ನಾಯಕರು ಎನ್ಆರ್ ಸಂತೋಷ್ ನಮ್ಮ ಬಗ್ಗೆ ಇಲ್ಲಸಲ್ಲದ ಆರೋಪ ಮಾಡಿದ್ದು ನಮ್ಮ ಪಕ್ಷದ ಕಾರ್ಯಕರ್ತರ ವಿಶ್ವಾಸ ಇಟ್ಟುಕೊಳ್ಳದೆ ಪ್ರತಿಭಟನೆ ಹೇಳಿಕೆ ನೀಡಿರುತ್ತಾರೆ. ಅರಸೀಕೆರೆ 3-6 ತಿಂಗಳಿಗೊಮ್ಮೆ ಅತಿಥಿಯಂತೆ ಬಂದು ಹೋಗುವ ವ್ಯಕ್ತಿಯಿಂದ ನಾನು ಪಾಠ ಕಲಿಯಬೇಕಾಗಿಲ್ಲ. ಇಂಥವರಿಗೆ ನಗರ ತಾಲೂಕಿನಲ್ಲಿ ಏನಾಗಿದೆ ಎಂಬುದು ಹೇಗೆ ತಿಳಿಯಬೇಕು ಎಂದು ವ್ಯಂಗ್ಯವಾಡಿದರು. ಸಂತೋಷ್ ಮಾಹಿತಿ ಕೊರತೆಯಿಂದ ಸುಳ್ಳು ಆರೋಪ ಮಾಡಿದ್ದಾರೆ. ನಗರಸಭೆಯಲ್ಲಿ 19 ಕೋಟಿ ಅಲ್ಲ 19 ರು ದುರ್ಬಳಕೆ ಆಗಿರುವುದನ್ನು ಸಾಬೀತು ಮಾಡಿ ಎಂದು ಸವಾಲಿಸಿದರು. ನಗರದಲ್ಲಿ ಕುಡಿಯುವ ನೀರು ಯುಜಿಡಿ ಚೆನ್ನಾಗಿದೆ, ಅವರು ನಗರದಲ್ಲೇ ಇರುವುದಿಲ್ಲ, ನೀರು ಪೂರೈಕೆ ಬಗ್ಗೆ ಹೇಗೆ ತಿಳಿಯಬೇಕು ಎಂದು ಕಾಲೆಳೆದರು. ನನ್ನ 30 ವರ್ಷದ ರಾಜಕೀಯ ಜೀವನದಲ್ಲಿ ಜನರಿಗೆ ತೊಂದರೆ ಕೊಟ್ಟಿಲ್ಲ, ಪಾರದರ್ಶಕವಾಗಿದ್ದೇನೆ, ನಾನು ಯಾವುದೇ ಅವ್ಯವಹಾರ ಮಾಡಿಲ್ಲ. ಈ ಬಗ್ಗೆ ದಾಖಲೆ ಇದ್ದರೆ ಬಿಡುಗಡೆ ಮಾಡಲಿ, ಅದನ್ನು ಬಿಟ್ಟು ಕಂಡಲ್ಲಿ ಗುಂಡು ಹೊಡೆಯುವುದು ಬೇಡ ಎಂದರು. ನಾನು ಯಾವುದೇ ಲೇಔಟ್ ಮಾಡಿಲ್ಲ, ಕಾನೂನುಬದ್ಧವಾಗಿ ಇದ್ದರೆ ಪ್ರಾಧಿಕಾರ ಅನುಮೋದನೆ ನೀಡಿದ ಮೇಲಷ್ಟೇ ಅನುಮತಿ ಕೊಡುತ್ತೇವೆ. ನಗರಸಭೆ ಅಧ್ಯಕ್ಷನಾಗಿ ಕಾನೂನುಬದ್ಧವಾಗಿ ಕೆಲಸ ಮಾಡಿದ್ದೇನೆ. ಹೊಸ ಬಡಾವಣೆ ನಿರ್ಮಾಣ ಆದರೆ ತಾನೇ ಸುಬ್ರಹ್ಮಣ್ಯ ನಗರದಲ್ಲಿ ಸಂತೋಷ್ ಅವರು ನೀಡಿರುವ ನಿವೇಶನ ಹಂಚಿಕೆ ವಿವರ ಎಲ್ಲ ತಪ್ಪು ಮಾಹಿತಿ. ಸರ್ಕಾರ, ನಗರಸಭೆ ಹಾಗೂ ಫಲಾನುಭವಿಗಳ ಹಣ ಸೇರಿ ಮನೆಗಳನ್ನು ಪಾರದರ್ಶಕವಾಗಿ ಎಲ್ಲ ಸಮುದಾಯದವರಿಗೂ ಹಂಚಲಾಗುತ್ತಿದೆ, ಒಂದೇ ಸಮುದಾಯಕ್ಕೆ ನೀಡಿಲ್ಲ ಎಂದು ಸ್ಪಷ್ಟಪಡಿಸಿದರು. 19 ಕೋಟಿ ರೂಪಾಯಿ ಅವರು ನಮಗೆ ಟ್ರಾನ್ಸಾಕ್ಷನ್ ಕೊಟ್ಟಿದ್ದಾರೆ. 19 ಕೋಟಿ ರೂಪಾಯಿ ಮಾಡಿ 49 ಲಕ್ಷ ಉಳಿತಾಯ ಬಜೆಟ್ ಕೊಟ್ಟಿದ್ದಾರೆ. ಈ ವ್ಯಕ್ತಿ ಹೇಳ್ತಾರೆ 19 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ. ಈ ವ್ಯಕ್ತಿಗೆ ನಾನು ಹೇಳಕ್ ಬಯಸ್ತೀನಿ, 19 ಕೋಟಿ ಅಲ್ಲ, 19 ರೂಪಾಯಿ ಅವ್ಯವಹಾರ ತೋರಿಸ್ಬಿಟ್ಟು 50 ರಾಜಕೀಯ ನಿವೃತ್ತಿ ಆಗ್ತದೆ. 2 ವರ್ಷ ಇವರೇ ಮಾಡಿದಂತ ವಾಮ ಮಾರ್ಗದಿಂದ ಬಂದು ಒಬ್ಬ ಅಧ್ಯಕ್ಷ ಮಾಡ್ಕೊಂಡಿರೋಲ್ಲ. 2 ವರ್ಷದಿಂದ ನೀವು ನಮ್ಮ ಜಾಲ ಆಗಿದ್ರಲ್ಲ, ನೀವು ಏನೋ ಒಂದೇ ಒಂದು ತೆಗೆಯಕ್ಕಾಯ್ತಲ್ಲ ನಿಮ್ಮ ಕೈಯಲ್ಲಿ. ನಾವಷ್ಟು ಸಾರ್ವಜನಿಕ ಜೀವನದಲ್ಲಿ ನಾವು ಪಾರದರ್ಶಕ ಇದು ಅರ್ಥ ಮಾಡ್ಕೋಬೇಕು. ಜನ ಏನಂತಾರೆ 19 ಕೋಟಿ ರೂಪಾಯಿ, ಇನ್ನು ನಾವು ಕುಂತ್ಕೊಂಡು 1 ತಿಂಗಳಾಗಿಲ್ಲ 19 ಕೋಟಿ ರೂಪಾಯಿ ಅವ್ರು ನಗರಸಭಾ ಅಧ್ಯಕ್ಷ ಹೇಳಿದ ಮೇಲೆ ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ, ಇದು ಅರ್ಥ ಮಾಡ್ಕೋಬೇಕು. ನೀವು ಮಾತಾಡೋ ರೀತಿ ಜನಕ್ಕೆ ಎಲ್ಲೋ ಹಾಸ್ಯಾಸ್ಪದ ಅಂತಾರಲ್ಲ ಆ ಮಾತ್ರ ಆಗುತ್ತೆ. ಜಿಲ್ಲಾಧಿಕಾರಿಗಳು ಬಜೆಟ್ ಮಾಡಿದ್ದಾರೆ. ಆ ಬಜೆಟ್ಗೆ ಅನುಮೋದನೆಗೆ ಈ ಸಭೆಯಲ್ಲಿ 19 ಕೋಟಿ ರೂಪಾಯಿ ಜಿಲ್ಲಾಧಿಕಾರಿಗಳು ಬಜೆಟ್ ಮಾಡಿ ಅನುಮೋದನೆಗೆ ಇಟ್ಕೊಂಡಿದ್ದಾರೆ. ಅದೆಲ್ಲ ಸರ್ಕಾರದ ಫಂಡ್ಗಳು ಜನ ಬರೋದು ಹೋಗೋದು KEB ಸರ್ಕಾರ ಎಲ್ಲ ಕೊಡ್ತಾರೆ. ಫಸ್ಟ್ ಅರ್ಥ ಮಾಡ್ಕೋಬೇಕು. ಅವರು ಮಾಹಿತಿ ಕೊರತೆ ಇದ್ರೆ ನಮಗೆ ನೇರವಾಗಿ ಕೇಳಬೇಕಾದ್ರೆ ನಾವು ಮಾಹಿತಿ ಕೊಡ್ತೀವಿ. ಹಿಂಗೆಲ್ಲ ಬಂದು ಪತ್ರಿಕೆ ಕೊಟ್ಟು ಎಲ್ಲೋ ನಾವು ಸುಳ್ಳು ಹೇಳಿ ಏನೋ ನಿಜ ಮಾಡ್ಬೋದು ಅನ್ನೋ ಸಾಧನೆ ಮಾಡೋದು ಸಾಧ್ಯ ಇಲ್ಲ. ಜನ 3 ವರ್ಷ ನೀವು ಮರಳು ಮಾಡಿದ್ರೆ ಇನ್ನು ಮುಂದೆ ಜನಕ್ಕೆ ನೀವು ಮರಳು ಮಾಡಕ್ ಆಗಲ್ಲ ಅಂತ ನಾನು ಹೇಳಕ್ ಬಯಸ್ತೀನಿ. ಪತ್ರಿಕಾಗೋಷ್ಠಿಯಲ್ಲಿ ಅರಸೀಕೆರೆ ನಗರಸಭೆ ಉಪಾಧ್ಯಕ್ಷ ಮನೋಹರ್ ಮೇಸ್ತ್ರಿ, ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯ ಗಣೇಶ್, ಸದಸ್ಯ ರಾಜು, ಮುಖಂಡ ಮಲ್ಲಿಕಾರ್ಜುನ್ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, TV 46 ಮಲೆನಾಡು ನ್ಯೂಸ್, ಹಾಸನ.